ಭಾರತೀಯರಿಗೆ ಇರಾನ್ ಯುದ್ಧದ ಬಿಗ್ ಶಾಕ್ ಒಂದು ಎದುರಾಗಿದೆ. ರಾತ್ರೋರಾತ್ರಿ ಅಡುಗೆ ಸಿಲಿಂಡರ್ ದುಬಾರಿಯಾಗಿ ಹೋಗಿಬಿಟ್ಟಿದೆ. ಗೃಹ ಬಳಕೆಯ ಸಿಲಿಂಡರ್ ದರ ₹60 ಏರಿಕೆ ಆಗಿದೆ. 14.2 ಕೆಜಿಯ ಸಿಲಿಂಡರ್ಗೆ ₹60 ಹೆಚ್ಚಳಾಗಿದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ ₹115 ಹೆಚ್ಚಳ ಆಗಿರುವಂತದ್ದು. ಇಂದಿನಿಂದಲೇ ಎಲ್ಪಿಜಿಯ ಸಿಲಿಂಡರ್ನ ಪರಿಷ್ಕೃತ ದರ ಜಾರಿಗೆ ಬರ್ತಾ ಇದೆ. ಭಾರತದ ಮೇಲೆ ಇರಾನ್ ಮತ್ತೆ ಇಸ್ರೇಲ್ ಯುದ್ಧದ ಎಫೆಕ್ಟ್ ಬೀರಿರುವಂಥದ್ದು. ಇರಾನ್ ಮತ್ತು ಇಸ್ರೇಲ್ ವಾರ್ಗೆ ಎಲ್ಪಿಜಿ ಸಿಲಿಂಡರ್ ದರ ಬರೋಬ್ಬರಿ ಏರಿಕೆ ಆಗಿರುವಂಥದ್ದು. ಭಾರತದಲ್ಲಿ ಎಲ್ಪಿಜಿ ಸಿಲಿಂಡರ್ ದರ ಏರಿಕೆಯ ಬಿಸಿ ತಡ್ತಾ ಇದೆ. ಬೆಲೆ ಏರಿಕೆ ಬರೆ ನಡುವೆ ದೇಶದ ಜನರಿಗೆ ಬಿಗ್ ಶಾಕ್ ಒಂದು ಎದುರಾಗಿರುವಂಥದ್ದು. ಏನೂ ಆಗೋದಿಲ್ಲ, ಅಲ್ಲೂ ಯುದ್ಧ ನಡೆದ್ರೆ ಇಲ್ಲಿ ಹೆಂಗ್ರಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿರ್ಬೋದು. ಒಂದು ಕಡೆ ಪೆಟ್ರೋಲಿಯಂ ಸಹ ಸಿಗ್ತಾ ಇಲ್ಲ, ಬಿಕಾಸ್ ಹಾರ್ಮೋಜ್ ಜಲಸಂಧಿಯನ್ನು ಬಂದ್ ಮಾಡಿರುವಂಥದ್ದು. ಪ್ರಪಂಚಕ್ಕೆ ಒಂದು 20% ಬರ್ತಾ ಇದ್ದಂಥ ತೈಲ ಅದೇ ಒಂದು ಜಲಸಂಧಿಯನ್ನು ಬ್ಲಾಕ್ ಮಾಡಿರುವಂಥದ್ದು. ಈಗ ಮತ್ತೊಂದು ಶಾಕ್ ಅಂತ ಹೇಳಿದ್ರೆ ಅಲ್ಲಿ ಬಾಂಬ್ ಇದ್ರೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಬಿಸಿ ತಡ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿರುವಂಥದ್ದು. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆ ಆಗಿರುವಂಥದ್ದು. ಇರಾನ್ ಮತ್ತು ಇಸ್ರೇಲ್ ಸಂಘರ್ಷದ ಪರಿಣಾಮ ಈಗ ನೇರವಾಗಿ ಭಾರತದ ಮೇಲೆ ತಟ್ಟತೊಡಗಿರುವಂಥದ್ದು. ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಹಾಗೂ ಇತರ ಕಾರಣಗಳಿಂದ ದರ ಏರಿಕೆ ಆಗಿರುವಂಥದ್ದು. ಗೃಹ ಬಳಕೆ ಮತ್ತು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆ ಶುಕ್ರವಾರದ ಮಧ್ಯರಾತ್ರಿಯಿಂದಲೇ ಹೆಚ್ಚಾಗಿರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಉಂಟಾಗಿರುವಂತಹ ಯುದ್ಧ ಸನ್ನಿವೇಶದ ನಡುವೆ ಭಾರತದಲ್ಲಿ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಹೆಚ್ಚಳಾಗಿದೆ. 14.2 ಕಿಲೋಗ್ರಾಂ ತೂಕದ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ ಬೆಲೆ ₹60 ಹೆಚ್ಚಳ ಮಾಡಲಾಗಿದ್ದು, ಇದರೊಂದಿಗೆ ದೆಹಲಿಯಲ್ಲಿ ಒಂದು ಸಿಲಿಂಡರ್ ಬೆಲೆ ₹853ನಿಂದ ₹913ಕ್ಕೆ ಏರಿಕೆ ಆಗಿರುವಂಥದ್ದು. ಅದೇ ರೀತಿ 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು ₹115 ಹೆಚ್ಚಳ ಮಾಡಲಾಗಿರುವಂಥದ್ದು. ಈ ಹೆಚ್ಚಳದ ಬಳಿಕ ದೆಹಲಿಯಲ್ಲಿ 19 ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ₹1883 ಆಗಿದ್ದು, ಮುಂಬೈನಲ್ಲೂ ಕೂಡ 1835ಕ್ಕೆ ತಲುಪಿರುವಂಥದ್ದು. ಇದೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸಿಲಿಂಡರ್ ಬೆಲೆ ಏರಿಕೆ ಆಗುತ್ತೆ ಅಂತೇಳಿ. ಹಿಂದೆನೂ ಸಹ ಏರಿಕೆ ಆಗಿತ್ತು, ಆಗಲೇ ಯಾಕಪ್ಪ ಸಿಲಿಂಡರ್ ಬೆಲೆ ಏರಿಕೆ ಆಯಿತು ಅಂತ ಹೇಳಿ ಗೋಗರಿತಾ ಇದ್ರು. ಈಗ ಯುದ್ಧದ ಭೀತಿಯಿಂದ ಮತ್ತಷ್ಟು ಏರಿಕೆ ಆಗಿರುವಂಥದ್ದು.